ಮೋದಿ 3.0 ಸರ್ಕಾರ ರಚನೆಯ ಕಸರತ್ತು, ಅದರಲ್ಲೂ ಸಂಪುಟದಲ್ಲಿ ಯಾರಿಗೆಲ್ಲ ಪ್ರಾಧಾನ್ಯತೆ, ಯಾವ ಮಾನದಂಡದ ಮೇಲೆ, ಇದೇ ಲೆಕ್ಕಾಚಾರ ಬೆಳಗ್ಗಿನಿಂದಲೂ ಕೂಡ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ನಡೀತಾ ಇದೆ. ಅದರಲ್ಲೂ ಈ ಬಾರಿ ಎನ್ಸಿಪಿಯಲ್ಲಿ ಮತ್ತೆ ಒಳ ಜಗಳ ಪ್ರಾರಂಭ ಆಗಿದೆ. ಅಜಿತ್ ಪವಾರ್ ಬಣದ ಒಳ ಜಗಳ ಇದೀಗ ಬಹಿರಂಗ ಆಗಿದೆ. ಲೋಕಸಭೆಯಿಂದ ಆಯ್ಕೆ ಆದವರೇ ಸಚಿವರಾಗಬೇಕು. ಎನ್ಸಿಪಿ ನಾಯಕ ಸುನಿಲ್ ತತ್ಕಾರೆ ಬಿಗಿಪಟ್ಟನ್ನ ಹಿಡಿದಿದ್ದಾರೆ. ಎನ್ಸಿಪಿ ಮಹಾರಾಷ್ಟ್ರದಲ್ಲಿ 2 ಭಾಗ ಆಯಿತು. ಅಜಿತ್ ಪವಾರ್ ಹಾಗೆ ಶರದ್ ಪವಾರ್ ಬಣ. ಮತ್ತೊಂದು ಬಣದಿಂದ 10 ಲೋಕಸಭಾ ಕ್ಷೇತ್ರಗಳಲ್ಲಿ ಕಣಕ್ಕಿಳಿಯಲಾಗಿತ್ತು ಅಭ್ಯರ್ಥಿಗಳು. ಆ ಪೈಕಿ ಬಹುತೇಕ 8 ಲೋಕಸಭಾ ಕ್ಷೇತ್ರಗಳನ್ನ ಗೆಲ್ಲುವಲ್ಲಿ ಶರದ್ ಪವಾರ್ ಬಣ ಯಶಸ್ವಿ ಆಯಿತು. ಆದರೆ ಮತ್ತೊಂದು ಕಡೆ ಈಗೇನು ಒಳ ಜಗಳ ನಡೀತಾ ಇದೆ. ಅಜಿತ್ ಪವಾರ್ ಅವರ ಬಣ ಕೊಟ್ಟಿದ್ದೆ 4 ಸೀಟ್, ಅದರಲ್ಲಿ ಗೆದ್ದಿದ್ದು ಒಂದೇ 1 ಸೀಟು. ಅದರಲ್ಲೂ ವೋಟ್ ಪರ್ಸೆಂಟೇಜ್ ಕೂಡ ಕಮ್ಮಿ ಆಗೋಯ್ತು. 3.6% ಅಷ್ಟೇ ವೋಟ್ ಅಜಿತ್ ಪವಾರ್ ಬಣದ ಸಂಸದರಿಗೆ ಸಿಕ್ಕಿರೋದು. ಹೀಗಿರುವಾಗ ಯಾರು ಗೆದ್ದಿದ್ದಾರೆ ಅವರಿಗೇನೇ ಸ್ಥಾನಮಾನ ಸಿಗಬೇಕು, ನಾಯಕ ಅನ್ನೋ ಹೆಸರಿಗೆ ಸೋತವರಿಗೆ ಸ್ಥಾನಮಾನ ಸಿಗಬಾರ್ದು ಅನ್ನೋ ಚರ್ಚೆ ಇದೀಗ ಎನ್ಸಿಪಿ ಬಣದಲ್ಲಿ, ಅದರಲ್ಲೂ ಎನ್ಸಿಪಿ ಅಜಿತ್ ಪವಾರ್ ಬಣದಲ್ಲಿ ನಡೀತಾ ಇದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಪ್ರಹ್ಲಾದ್ ಜೋಶಿ ಕೇಂದ್ರ ಸಚಿವರಿದ್ರು. ಈ ಬಾರಿ ಕೂಡ ಕೇಂದ್ರ ಸಚಿವರಾಗ್ತಾರೆ ಅನ್ನೋ ಸೂಚನೆಗಳು ಲಭ್ಯವಾಗ್ತಾ ಇದೆ. ಕರ್ನಾಟಕದಿಂದ ಒಟ್ಟು 5 ಇವತ್ತು ಪ್ರಮಾಣ ವಚನವನ್ನು ಸ್ವೀಕರಿಸೋದು ಬಹುತೇಕ ಕನ್ಫರ್ಮ್ ಅಂತ ಹೇಳಲಾಗ್ತಾ ಇದೆ. 3+2 3 ಕ್ಯಾಬಿನೆಟ್ ದರ್ಜೆ, 2 ರಾಜ್ಯ ಖಾತೆ. ಆ ಪೈಕಿ ಪ್ರಹ್ಲಾದ್ ಜೋಶಿ ಅವರಿಗೆ ಕಳೆದ ಬಾರಿಯಂತೆ ಕ್ಯಾಬಿನೆಟ್ ಸ್ಥಾನಮಾನ ಸಿಗೋದು ಡೌಟ್ ಅಂತ ಹೇಳಲಾಗ್ತಾ ಇದೆ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಇನ್ನು ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ರಾಜ್ಯದ ಅನೇಕ ಮಠಮಾನ್ಯಗಳ ಶ್ರೀಗಳು, ಪೀಠಾಧಿಪತಿಗಳು ಕೂಡ ಮೋದಿ ಮತ್ತೊಂದು ಅವಧಿಗೆ ಪ್ರಧಾನಿಗಳಾಗ್ತಾ ಇರುವ ಬಗ್ಗೆ ಸಂತಸವನ್ನ ವ್ಯಕ್ತಪಡಿಸಿ ಮಾತನಾಡಿದ್ದಾರೆ. ಸಿದ್ದೇಶ್ವರ ಶ್ರೀಗಳು ಕೂಡ ಮೋದಿ ನೇತೃತ್ವದ ಸರ್ಕಾರಕ್ಕೆ ಶುಭವಾಗಲಿ ಅಂತ ಹೇಳಿ ಹಾರೈಸಿದ್ದಾರೆ. ಏನು ಮಾತನಾಡಿದ್ದಾರೆ ಸಿದ್ದೇಶ್ವರ ಶ್ರೀಗಳು ಗಮನಿಸಿ. ಕೋಟಿ ಭಾರತೀಯರ ಗೌರವದ ಪ್ರತೀಕ ಪ್ರಧಾನಿ ಹುದ್ದೆ. ಅಂತಹ ಪ್ರಧಾನಿ ಹುದ್ದೆಯನ್ನು ಸತತ 3ನೇ ಬಾರಿ ಅಲಂಕರಿಸ್ತಿರುವಂತಹ ನರೇಂದ್ರ ಮೋದಿಯವರಿಗೆ ಅಭಿನಂದನೆಗಳು. ಶ್ರೀ ನರೇಂದ್ರ ಮೋದಿಯವರು ನಮ್ಮ ಭಾರತೀಯ ಸಾಂಸ್ಕೃತಿಕ ಮೌಲ್ಯ, ಆಧ್ಯಾತ್ಮಿಕ ಮೌಲ್ಯ, ಇಲ್ಲಿಯ ವ್ಯವಸ್ಥೆಗಳು, ಸಾಮಾಜಿಕ ಮೌಲ್ಯಗಳು, ಇದನ್ನೆಲ್ಲ ಗೌರವಿಸ್ತಕ್ಕಂತಹ, ಅದನ್ನು ಪ್ರತಿನಿಧಿಸ್ತಕ್ಕಂತಹ ಒಬ್ಬ ಶ್ರೇಷ್ಠ ಪ್ರಧಾನಿ ಎಂಬುದಾಗಿ ನಾವು ಭಾವಿಸ್ತಾ ಇದ್ದೇವೆ. ಮೋದಿಯವರು ನಮ್ಮ ಒಂದು ಆರ್ಷ ಸಂಸ್ಕೃತಿ ಏನಿದೆ ಅದಕ್ಕೆ ಅನುಗುಣವಾಗಿ ಈ ದೇಶವನ್ನು ಆಳ್ತಾ ಇದ್ದಾರೆ. ಒಂದು ರೀತಿ ಆಸ್ತಿಕರಾಗಿ, ಅದೇ ರೀತಿ ಒಂದು ಸನ್ಯಾಸಿಯ ರೀತಿಯಲ್ಲಿ ಇದ್ದುಕೊಂಡು ಈ ರಾಜಧರ್ಮವನ್ನು ಪಾಲಿಸಿಕೊಂಡು ಈ ದೇಶವನ್ನು ಇಲ್ಲಿಯ ಮಣ್ಣಿನ ಸಂಸ್ಕೃತಿಗೆ ಅನುಗುಣವಾಗಿ ಗೌರವದ ಸ್ಥಾನಕ್ಕೆ ತರ್ತಾ ಇರೋದು ನಮಗೆಲ್ಲರಿಗೂ ಕೂಡ ತುಂಬ ಹೆಮ್ಮೆಯಾಗಿದೆ. ಯಾವ್ಯಾವ ಸಮಯಕ್ಕೆ ಯಾರ್ಯಾರು ಏನೇನು ಅಧಿಕಾರ ಹೊಂದಬೇಕು ಅನ್ನೋದು ಭಗವಂತನ ಪ್ರೇರಣೆ. ಹಾಗಾಗಿ ಮೋದಿ ಮತ್ತೆ ಪ್ರಧಾನಿ ಆಗ್ಬೇಕನ್ನೋದು ನಮ್ಮ ದೇಶದ ಭಾಗ್ಯ. ಹಾಗಾಗಿ ಅದರಲ್ಲಿ ವಿಶೇಷವಾಗಿ ಹಿಂದೂ ಧರ್ಮ, ಸನಾತನ ಧರ್ಮದ ಉಳಿವಿಗಾಗಿ ಮೋದಿಯವರು ಪ್ರಧಾನಿ ಆಗಿದ್ದು ನಮ್ಮ ಇಡೀ ದೇಶದ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಎಲ್ಲ ಪ್ರಜೆಗಳು ಸ್ವಾಗತ ಮಾಡ್ತಕ್ಕಂಥ ಒಂದು ಕೆಲಸ ಈ ವರ್ಷ ಆಗಿದೆ ಅಂತ ಹೇಳಿಕ್ಕೆ ಬಯಸ್ತೇವೆ. ನಮ್ಮ ದೇಶ ಎಲ್ಲ ಗಾಂಧೀಜಿಯವರು ಏನು ಬಯಸ್ತಿದ್ದಾರಲ್ಲ, ರಾತ್ರಿ 12 ಗಂಟೆಗೆ ಒಬ್ಬ ಯುವತಿ ನಿರ್ಭೀತವಾಗಿ ನಡಿಬೇಕು ಅಂತ. ಅದಕ್ಕೆ ಬಸವಾದಿ ಶರಣರ, ಅವರಿಗೆ ಬಸವಾದಿ ಶರಣರ ಬಗ್ಗೆ ಗೊತ್ತದ, ಅನುಭವ ಮಂಟಪದ ಬಗ್ಗೆ ಗೊತ್ತದ. ಅದಕ್ಕೆ ಬಸವಾದಿ ಶರಣರ ತತ್ವಗಳನ್ನು ಅವರ ಆಚರಣೆಯಲ್ಲಿ ತಂದರು ಅಂತಂದ್ರೆ ಜಗತ್ತಿನಲ್ಲಿ ಭಾಳ ದೊಡ್ಡ ಶ್ರೇಷ್ಠ ಪ್ರಧಾನಿ ಅನಿಸ್ಕೋತಾರೆ. ಭಾಳ ದೊಡ್ಡ ಪೊಲಿಟಿಷಿಯನ್. ಅವ್ರದ್ದು ಕೀರ್ತಿನೂ ಬೆಳೀತದೆ
ಮತ್ತು ಈ ಬಸವಾದಿ ಶರಣರ ತತ್ವ ಜನಮನದಲ್ಲಿ ಮೂಡಿತು ಅಂತಂದ್ರೆ ಬಂತು ಅಂತಂದ್ರೆ ಗಾಂಧೀಜಿಯವರು ಬಯಸಿದ ಈ ಕನಸು ನನಸಾಗ್ತದೆ. ಅದಕ್ಕೆ ಅವರು ಆ ನಿಟ್ಟಿನಲ್ಲಿ ನಮ್ಮ ಅನುಭವ ಮಂಟಪವನ್ನು ಅಂದರೆ ನಮ್ಮ ಸಂಸತ್ ಭವನವನ್ನು ಅವರು ತೆಗೆದುಕೊಂಡು ಹೋಗಬೇಕು ಅಂತ ನಮ್ಮದು ಒಂದು ವಿನಂತಿ ಅದು. ಈ ಎರಡು ಅವಧಿಗಳಲ್ಲಿ ಮೊದಲನೇ ಅವಧಿ ಅಂತಂದಾಗ ಇದೇ ತಾನೇ ಹೊಸದಾಗಿ ಬಂದದ್ದು ಅಂತ ಬಂದ ಮೇಲೆ ಇಷ್ಟು ಅನುಭವಗಳಾಗಿದ್ದಾವೆ. ಈ ಅನುಭವದ ಹಿನ್ನೆಲೆಯಲ್ಲಿ ಈ ತನಕ ದೇಶದ ಪ್ರಗತಿಗೋಸ್ಕರ ಏನೆಲ್ಲ ಯೋಜನೆಗಳನ್ನು ಹಮ್ಮಿಕೊಂಡಿದ್ರು ಆ ಯೋಜನೆಗಳನ್ನು ಇನ್ನೇನು ಉಳಿದಿದ್ದರೆ ಅನೇಕ ಉಳಿದಿದ್ದಾವೆ. ಅವನ್ನು ಕೂಡ ಪರಿಪೂರ್ಣಗೊಳಿಸುವಂತಹ ದೊಡ್ಡ ಅವಕಾಶ ಸಿಕ್ಕಿದೆ. ಅಂತಹ ಅವಕಾಶಗಳು ನಾವು ಸೂಕ್ತವಾಗಿ ಬಳಸಿಕೊಂಡು ದೇಶದ ಹಿತವನ್ನು ಕಾಯಲಿ ಅಂತ ಆಶೆ. ಮಠಮಾನ್ಯಗಳ ಪೀಠಾಧಿಪತಿಗಳು ಶ್ರೀಗಳ ಆಶೀರ್ವಚನ, ಮೋದಿ ಸರ್ಕಾರ ಶುಭವಾಗಲಿ, ದೇಶಕ್ಕೆ ಒಳಿತಾಗಲಿ ಅಂತ ಹೇಳಿ ಮತ್ತೊಂದು ಕಡೆಯಲ್ಲಿ ಕ್ಯಾಬಿನೆಟ್ನ ಸೇರುವ ನಿಟ್ಟಿನಲ್ಲಿ ಮಿತ್ರ ಪಕ್ಷಗಳ ಒಳಗೆ ಕೆಲವೊಂದು ಕಡೆ ಆತ್ಮಾವಲೋಕನ, ಕೆಲವೊಂದು ಕಡೆ ಒಳ ಜಗಳ. NCP ಅಜಿತ್ ಪವಾರ್ ಬಣದ ಮಾಹಿತಿಯನ್ನ ಈಗಷ್ಟೇ ನಿಮಗೆ ತಲುಪಿಸ್ತಾ ಇದ್ವಿ. ಯಾರು ಗೆದ್ದಿದ್ದಾರೆ ಅವ್ರಿಗೆ ಮಾತ್ರ ಕ್ಯಾಬಿನೆಟ್ನಲ್ಲಿ ಸ್ಥಾನಮಾನ ಸಿಗಬೇಕು ಅನ್ನೋ ಬಿಗಿಪಟ್ಟು NCP ಬಣದ ಸದಸ್ಯರಿಂದ ಕೇಳೋಕೆ ಸಿಗ್ತಾ ಇದೆ. ಇದರ ಮತ್ತಷ್ಟು ಅಪ್ಡೇಟ್ಸ್ನೊಂದಿಗೆ ರಂಜಿತ್ ನೇರ ಸಂಪರ್ಕದಲ್ಲಿ ನವದೆಹಲಿಯಿಂದ. ರಂಜಿತ್, ಹಳೆದು ತೂಗಿ ಸಂಪುಟದಲ್ಲಿ ಸ್ಥಾನಮಾನವನ್ನು ನೀಡಲಾಗ್ತಾ ಇದೆ ಮೈತ್ರಿಕೂಟದ ಸದಸ್ಯರಿಗೆ. ಈಗ NCP ಬಣದ ಒಳಗೆ ಒಳ ಜಗಳ ಅನ್ನೋ ಮಾಹಿತಿ, ಡೀಟೇಲ್ಸ್ ಕೊಡೋದಾದ್ರೆ. ಖಂಡಿತವಾಗ್ಲೂ ಕೂಡ ಸ್ಮಿತಾ ರಂಗನಾಥ್, BJP ಲೆಕ್ಕಾಚಾರದಲ್ಲಿ ಈ ಬಾರಿ ಒಂದಿಷ್ಟು ಅಳೆದು ತೂಗಿ ಕ್ಯಾಬಿನೆಟ್ ಯಾರಿಗೆ ಕೊಡಬೇಕು, ಯಾರಿಗೆ ಲೆಕ್ಕಾಚಾರದೊಂದಿಗೆ ಇದೆಲ್ಲವನ್ನು ಕೂಡ ಮೋದಿ ಅವರು ನಿರ್ಧಾರ ಮಾಡಿದ್ದಾರೆ. ನೋಡಿ, NCP ಒಳಗೇನೆ ಈ ರೀತಿ ಒಂದು ಅಸಮಾಧಾನದ ಬೇಗುದಿ. NCP ಅಜಿತ್ ಪವಾರ್ ಬಣದ ಒಳಜಗಳ ಈಗ ಬಹಿರಂಗ ಆಗಿದೆ. ಲೋಕಸಭೆಯಲ್ಲಿ ಆಯ್ಕೆ ಆದವರಿಗೆ ಮಾತ್ರ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.